ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗುರುವಾರದ ಸಂಚಿಕೆಯಲ್ಲಿ ಪುಟ್ಟಕ್ಕನ ಮಕ್ಕಳು ಏನಾಗತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಯಾರ್ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೇ ವಿಡಿಯೋಗಳನ್ನ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ಸಂಚಿಕೆಯ ಮೊದಲಿಗೆ ಕಂಠಿ ಇದ್ದವರು ಬಂಗಾರಮ್ಮನ ಹತ್ರ ಹೋಗಿ ಅವ್ವ ಎದ್ದೇಳವ್ವ, ಅವ್ವ ಎದ್ದೇಳವ್ವ ಅಂತ ತುಂಬ ಅಳ್ತಿರ್ತಾರೆ. ಅದೇ ಸಮಯಕ್ಕೆ ಪುಟ್ಟಕ್ಕ ಮತ್ತೆ ಎಲ್ಲರೂ ಕೂಡ ಒಳಗೆ ಬರ್ತಾರೆ. ಬಂಗಾರ ಬಂಗಾರ ನನ್ ಬಿಟ್ಟೋಯ್ತೀಯ ನೀನು, ನನ್ ಬಿಟ್ಟೋತೀಯ ಬಂಗಾರ ನೀನು. ಊರವ್ರೆಲ್ಲ ಹೇಳ್ತಿದ್ರು ಈ ಕಂಠಿಗೆ ಅವನ ಮೇಲೆ ಕುರುಡ್ ಪ್ರೀತಿ, ಅವಂಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ ಅಂತ. ಆದ್ರೆ ನಂದು ಏಟ್ ಮಟ್ಟಿಗೆ ಕುರುಡ್ ಪ್ರೀತಿ ಅಂದ್ರೆ ನಿನ್ ಜಾಗದಾಗ ಇನ್ನೊಬ್ರು ಬಂದ್ರುವೆ ನನ್ ಕೈಯಲ್ಲಿ ಕಂಡಿಡಿಯಕ್ ಆಗ್ಲಿಲ್ಲ ಬಂಗಾರ. ನನ್ನನ್ನು ಕ್ಷಮಿಸ್ಬಿಡು. ನಾನ್ ಮೊದ್ಲೇ ಎಚ್ಚೆತ್ಕೊಂಡು ಎದ್ದಿದ್ರೆ ಈಟೊಂದೆಲ್ಲ ಆಯ್ತಾನೆ ಇರ್ಲಿಲ್ಲ. ಬಂಗಾರ ಬಂಗಾರ ನನ್ ನೋಡವ್ವ, ಒಂದೇ ಒಂದ್ ಕಿತ ನನ್ ನೋಡವ್ವ, ಅವ್ವ ನನ್ ನೋಡವ್ವ ಅಂತ ಹೇಳ್ತಿರುವಾಗ್ಲೇನೆ ಬಂಗಾರಮ್ಮನ ಕೈ ಬೆರಳು ಆಡೋದಿಕ್ಕೆ ಶುರುವಾಗತ್ತೆ. ಅವ್ವ ಅವ್ವ ಒಂದೇ ಒಂದ್ ಕಿತ ನನ್ ನೋಡವ್ವ ಅಂತ ಕಂಠಿ ತುಂಬಾನೇ ಅಳ್ತಾ ಇರ್ತಾರೆ. ಇನ್ನು ಈ ಕಡೆ ಸಚಿನ್ ಮತ್ತೆ ಸುಮಾ ಇಬ್ರು ಪುಟ್ಟಕ್ಕನ ಮನೆ ಹತ್ರ ಬಂದಾಗ ಸಚಿನ್ ಎದ್ದವರು ಸುಮಾ ಒಂದ್ ನಿಮಿಷ ಅಂತ ಹೇಳ್ತಾರೆ. ಆಗ ಸುಮಾ ಅಲ್ಲೇ ನಿಂತ್ಕೋತಾಳೆ. ಅದೇ ಟೈಮ್ಗೆ ಸಚಿನ್ ಅವ್ರ ಅಮ್ಮ ಸಚಿನ್ ಅವ್ರಿಗೆ ಕಾಲ್ ಮಾಡ್ತಾರೆ. ಕಾಲ್ನ ಕಟ್ ಮಾಡಿ, ಸುಮಾ ನೀನು ಆ ಶಿವಾನಿ ಮಾತಿಗೆಲ್ಲ ಬೇಜಾರಾದ್ರೆ ಹೇಗೆ, ಅಲ್ಲ ಅವಳ ಬಗ್ಗೆ ನಿಂಗೆ ಗೊತ್ತಲ್ಲ ಅಂತ ಹೇಳುವಾಗ ಸುಮಾ ಅವಳ ಮಾತಿನ ಬಗ್ಗೆ ಅಲ್ಲ ಸಚಿನ್, ಅವಳು ಹೇಳ್ದಂಗೆ ಬೇರೆ ಯಾರಾದ್ರೂ ಹೇಳಿದ್ರೆ ನನಗೆ ತಡ್ಕೊಳಕ್ ಆಗಲ್ಲ. ಅವಂಗೆ ಇದೇ ವಿಷಯ ಬೇರೆ ಯಾರಾದ್ರೂ ಬೇರೆ ತರ ಹೇಳಿದ್ರೆ ಕಷ್ಟ ಆಗತ್ತೆ. ನಾವ್ ಹೀಗೆ ಆಚೆ ಓಡಾಡೋದು ಕೂರೋದು ಸದ್ಯಕ್ ಬೇಡ ಕಣೋ. ನಿನ್ನ ಸಡನ್ ಆಗಿ ಹೀಗೆ ಕರ್ಕೊಂಡ್ ಬಂದ್ಬಿಟ್ಟೆ ಅಂತ ಬೇಜಾರ್ ಮಾಡ್ಕೋಬೇಡ. ನೀನು ನನ್ನ ಸಮಾಧಾನ ಮಾಡಕ್ಕೆ, ನನ್ನ ಮೈಂಡ್ ಸ್ವಲ್ಪ ರಿಲೀಫ್ ಆಗ್ಲಿ ಅಂತ ನೀನ್ ನನ್ನ ಅಲ್ಲಿ ಕರ್ಕೊಂಡು ಹೋಗಿದ್ದು. ಆದ್ರೆ ಯಾರೇನ್ ಅನ್ಕೋತಾರೋ ಅಂತ ಅಂತ ನನ್ನ ತಲೆಯಲ್ಲಿ ಓಡ್ತಿರುವಾಗ ನಂಗಲ್ಲಿ ಕೂರಕ್ ಆಗ್ಲಿಲ್ಲ. ಸಾರಿ ಅಂತ ಹೇಳ್ದಾಗ ಸಚಿನ್ ಇಟ್ಸ್ ಓಕೆ, ಬಟ್ ಮಾತಾಡೋರು ಮಾತಾಡ್ತಾನೆ ಇರ್ತಾರೆ ಸುಮಾ ಅಂತ ಹೇಳುವಾಗ್ಲೇನೆ ಸಚಿನ್ಗೆ ಮತ್ತೆ ಅವರಮ್ಮ ಕಾಲ್ ಮಾಡ್ತಾರೆ. ಆಗ ಸುಮಾ ಯಾರು ಅವಳೇನಾ ಅಂತ ಕೇಳಿದಾಗ ಸಚಿನ್ ಇಲ್ಲ ಬೇರೆ ಕಾಲ್ ಅಂತ ಮತ್ತೆ ಕಾಲ್ ಕಟ್ ಮಾಡ್ತಾರೆ. ಸರಿ ಸಚಿನ್ ನೀನ್ ಹೊರಡು ಬಾಯ್ ಅಂತ ಹೇಳಿ ಸುಮಾ ಅಲ್ಲಿಂದ ಹೋಗ್ತಾರೆ. ಸುಮಾ ಈ ಕಡೆ ಹೋಗ್ತಿದ್ದಂಗೆನೆ ಮತ್ತೆ ಕಾಲ್ ಬರತ್ತೆ. ಆಗ ಸಚಿನ್ ಕಾಲ್ನ ಪಿಕ್ ಮಾಡ್ಬಿಟ್ಟು ಹಲೋ ಏನಾಯ್ತು ಅಂತ ಕೇಳಿದಾಗ ಅವರಮ್ಮ ಏನಾರಿದ್ರೆ ಮಾತ್ರ ನಾನು ನಿಂಗೆ ಕಾಲ್ ಮಾಡಬೇಕು, ಎಲ್ಲಿದೆಯಾ ಅಂತ ಕೇಳ್ತಾರೆ. ಆಗ ಸಚಿನ್ ಇಲ್ಲೇ ಕಾಲೇಜ್ ಹತ್ರ ಅಂತ ಹೇಳಿದಾಗ ಅವರಮ್ಮ ಸರಿ ಮನೆಗೆ ಬಾರೋ ಅಂತ ಕರೀತಾರೆ. ಆಗ ಸಚಿನ್ ಯಾಕೆ ಅಂತ ಕೇಳಿದಾಗ ಅವರಮ್ಮ ಮತ್ತೆ ಸಚ್ಚು ನಿಂಗೆ ಇಷ್ಟ ಇಲ್ದಿರೋ ವಿಷಯದ ಬಗ್ಗೆ ಮಾತಾಡಲ್ಲ ಕಣೋ, ಆದ್ರೆ ನಿಮ್ಮಪ್ಪ ನಿನ್ನ ಹತ್ರ ಏನೋ ಮಾತಾಡ್ಬೇಕಂತೆ, ತುಂಬಾ ಇಂಪಾರ್ಟೆಂಟು ಅಂತ ಹೇಳಿದಾಗ ಸಚಿನ್ ಅವರು ನಾನು ಅವ್ರ ಹತ್ರ ಮಾತಾಡಲ್ಲ ಅಂತ ಮೊದಲೇ ಹೇಳಿದ್ದೀನಲ್ಲ, ಫೋನ್ ಇಡು ಅಂತ ಇಡೋದಿಕ್ಕೆ ಹೋದ ತಕ್ಷಣ ಅವರಮ್ಮ ಸಚ್ಚು ಸಚ್ಚು ಪ್ಲೀಸ್ ಕಾಲ್ ಡಿಸ್ಕನೆಕ್ಟ್ ಮಾಡಬೇಡ, ತುಂಬಾ ಮುಖ್ಯವಾದ ವಿಷಯ ಕಣೋ, ನೋಡು ನಾವು ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿನ ಮೀಟ್ ಮಾಡೋಕೆ ಹೋಗ್ತಾ ಇದ್ದೀವಿ, ನಮ್ ಜೊತೆ ನೀನು ಬರ್ಬೇಕು ಅನ್ನೋದೇ ನಮ್ಮಿಬ್ರು ಆಸೆ ಕಣೋ ಅಂತ ಹೇಳಿದಾಗ ಸಚಿನ್ ಅವರು ನಿಂದ ಅಥವಾ ಅಪ್ಪಂದ ಅಂತ ಕೇಳಿದಾಗ ಅವರಮ್ಮ ಇಬ್ರದ್ದು. ನೋಡು ನಮ್ ಲೈಫ್ ಇವತ್ತು ಇಷ್ಟು ಮಟ್ಟಿಗೆ ಇದೆ ಅಂದ್ರೆ ಇದಕ್ಕೊಬ್ರು ಕಾರಣ ಇದ್ದಾರೆ, ಅವ್ರನ್ನ ನೋಡೋಕೆ ಹೋಗ್ತಾ ಇರೋದು. ಸಚ್ಚು ಪ್ಲೀಸ್ ಆಗಲ್ಲ ಅನ್ಬೇಡ್ವೋ, ನೋಡು ನೀನು ಮನೆಗೆ ಬರಬೇಡ, ಡೈರೆಕ್ಟ್ ಆಗಿ ಅವ್ರನ್ನ ಅಲ್ಲೇ ಮೀಟ್ ಮಾಡಕ್ ಬಂದ್ರೆ ಸಾಕು, ಪ್ಲೀಸ್ ಕಣೋ ಸಚ್ಚು, ನಾನು ನಿನ್ನ ಹತ್ರ ಇಷ್ಟೆಲ್ಲ ಕೇಳ್ಕೋಬೇಕಾ ಅಂತ ಹೇಳಿದಾಗ ಸಚಿನ್ ಅವರು ಸರಿ ಬರ್ತೀನಿ ಲೊಕೇಶನ್ ಕಳಿಸು ಅಂತ ಹೇಳಿದಾಗ ಸಚಿನ್ ಅವರಮ್ಮ ಸರಿ ಮಗ್ನೆ ಈಗಲೇ ಕಳಿಸ್ತೀನಿ ಅಂತ ಲೊಕೇಶನ್ನ ಕಳಿಸ್ತಾರೆ. ಇನ್ನು ಈ ಕಡೆ ಬಂಗಾರಮ್ಮನ ಹತ್ರ ಇಷ್ಟೊಂದು ಜನ ಇರೋದನ್ನ ನೋಡಿ ಡಾಕ್ಟರ್ ಬಂದವರು ಎಲ್ರೂ ಹೊರಗೆ ಹೋಗಿ ಪ್ಲೀಸ್ ಅಂತ ಹೇಳಿದಾಗ ಕಂಠಿ ಅವರು ಡಾಕ್ಟರ್ ಅವಂಗೆ ಏನೂ ಆಗಲ್ಲ ಅಲ್ಲೂರಾ, ಸರಿ ಹೋಯ್ತಾರಲ್ವಾ, ಯೋಳಿ ಡಾಕ್ಟ್ರೇ, ಯೋನಿದ್ರು ಹೇಳಿ ತಡ್ಕೊಳ್ಳೋ ಶಕ್ತಿ ಐತೆ, ಯೋಳಿ ಡಾಕ್ಟ್ರೆ ಅಂತ ಹೇಳಿದಾಗ ಡಾಕ್ಟರ್ ಬಂಗಾರಮ್ಮ ಉಳಿಯೋದು ಕಷ್ಟ, ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ಕಂಠಿ ಇಲ್ಲ ಇಲ್ಲ ನನ್ನ ಅವ್ಗೆ ಏನೂ ಆಗಾಕಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಗೆ ಹೋಗ್ತಾರೆ. ಎಲ್ಲರೂ ಹೀಗೆ ಆಸ್ಪತ್ರೆಯಲ್ಲಿ ಇರುವಾಗ ಸುಮಾ ಅಲ್ಲಿಗೆ ಬರ್ತಾಳೆ. ಸುಮನ್ನ ನೋಡ್ಬಿಟ್ಟು ಸಹನಾ ಸುಮಾ ನೀನೇನವ ಇಲ್ಲಿ ಅಂತ ಕೇಳಿದಾಗ ಸುಮಾ ಬೇಗ ಕ್ಲಾಸ್ ಮುಗಿತಕ್ಕ, ಮನೆ ಹತ್ರ ಬಂದ್ರೆ ನೀವೆಲ್ಲ ಇಲ್ಲಿದ್ದೀರಾ ಅಂತ ಹೇಳಿದ್ರು, ಅದಕ್ಕೆ ಇಲ್ಲಿಗೆ ಬಂದೆ, ಏನಾಯ್ತಕ್ಕ ಅಂತ ಸ್ನೇಹನ್ನ ಕೇಳಿದಾಗ ಸ್ನೇಹ ಬಂಗಾರಮ್ಮವ್ರನ್ನ ನೋಡೋಣ ಅಂತ ಬಂದ್ವಿ, ಆದ್ರೆ ಇವಾಗ ಡಾಕ್ಟರು ಅವ್ರು ಉಳಿಯೋದು ಕಷ್ಟ ಅಂತ ಹೇಳ್ತಿದ್ದಾರೆ ಅಂತ ಹೇಳಿದಾಗ ಸುಮಾ ತುಂಬಾ ಗಾಬರಿಯಿಂದ ಏನಕ್ಕ ಹೇಳ್ತಿದ್ಯಾ ಅಂತ ಕೇಳ್ತಾರೆ. ಆಗ ಸಹನಾ ಹೌದವಿ ಕಂಠಿ ಅವರು ಇಷ್ಟೋ ತನಕ ಇಲ್ಲೇ ಇದ್ರು ಅಂತ ಹೇಳಿದಾಗ ಸುಮಾ ಹೌದು ಅವ್ರು ಹೋಗೋದನ್ನ ನಾನು ನೋಡ್ದೆ, ನಾನು ಕರ್ದೆ ಅವ್ರು ನನ್ನ ನೋಡ್ಲೇ ಇಲ್ಲ ಅಂತ ಹೇಳಿದಾಗ ಸಹನಾ ಹೌದವಿ ಈ ವಿಷಯ ಗೊತ್ತಾಗಿನೇ ಅವರು ಬೇಸರ ಮಾಡ್ಕೊಂಡು ಹೊಂಟೋದ್ರು ಅಂತ
ಅಂತ ಹೇಳಿದಾಗ ಸುಮಾ ಅವ್ವ ನಾನು ಒಂದ್ಸತಿ ಬಂಗಾರಮ್ಮ ಅವ್ರನ್ನ ನೋಡ್ಬೋದಾ ಅಂತ ಕೇಳ್ತಾರೆ. ಆಗ ಪುಟ್ಟಕ್ಕ ಬೇಡ ಕಣವಿ, ಡಾಕ್ಟ್ರು ಯಾರನ್ನೂ ಒಳಗ್ ಬಿಡ್ಬ್ಯಾಡಿ ಅಂತ ಹೇಳೋರೆ ಅಂತ ಹೇಳ್ತಾರೆ. ಇನ್ನು ಈ ಕಡೆ ಸಚಿನ್ ಅವ್ರ ಅಪ್ಪ ಅಮ್ಮ ಬರ್ತಾರೆ. ಆಗ ಸಚಿನ್ ಅವ್ರನ್ನ ನೋಡ್ಬಿಟ್ಟು ಅವರಮ್ಮ ಸಚ್ಚು ಹೇಗಿದೆಯೋ ಅಂತ ಮಾತಾಡಿಸ್ತಾರೆ. ಆಗ ಸಚಿನ್ ಅವರು ನಾನು ಚೆನ್ನಾಗಿದ್ದೀನಮ್ಮ, ನೀನು ಹೇಗಿದ್ದೀಯಾ ಅಂತ ಕೇಳಿದಾಗ ಅವರಮ್ಮ ನಿನ್ನನ್ನು ಹೀಗೆ ಮನೇಲಿ ಬಿಟ್ಟು ಬೇರೆ ಎಲ್ಲೆಲ್ಲೋ ನೋಡ್ಬೇಕೇನೋ ಅಂತ ಕೇಳಿದಾಗ ಸಚಿನ್ ಅವರು ಅಮ್ಮ ಸರಿ ಈಗ ಹೇಳು, ಇಲ್ಲಿಗೆ ಯಾಕೆ ಬರೋಕೆ ಹೇಳ್ದೆ, ಇಲ್ಲಿ ಯಾರಿದ್ದಾರೆ ಅಂತ ಕೇಳಿದಾಗ ಸಚಿನ್ ಅವರಪ್ಪ ರೀಸನ್ ಡೀಟೇಲ್ಸ್ ಎಲ್ಲ ಹೇಳಿದ್ರೆ ಮಾತ್ರ ನಿನ್ನ ಮಗ ಬರೋದಂತ ಅಂತ ಹೇಳ್ತಾರೆ. ಅದಕ್ಕೆ ಸಚಿನ್ ಅಮ್ಮ ನಾನು ನಿನ್ನ ಹತ್ರ ಮಾತಾಡ್ತಿರೋದು, ನೀನು ಹೇಳು ಅಂತ ಹೇಳಿದಾಗ ಸಚಿನ್ ಅವರಮ್ಮ ಇವತ್ತು ನಮ್ಮ ಜೀವನ ಈ ಮಟ್ಟಕ್ಕಿದೆ ಅಂತ ಹೇಳಿದ್ರೆ ಇದಕ್ಕೊಬ್ರು ಕಾರಣ ಇದ್ದಾರೆ. ಅವರು ನಿನ್ಲಿ ನೋಡಕ್ ಬಂದಿದ್ದೀವೋ, ಇಷ್ಟು ವರ್ಷ ಅವ್ರನ್ನ ನಾವು ನೋಡಿರ್ಲಿಲ್ಲ, ಈಗ ಅವರಿಗೆ ಆಕ್ಸಿಡೆಂಟ್ ಆಗಿದೆ, ಅವ್ರ ಮನೆಯವರಿಗೆ ಧೈರ್ಯ ಹೇಳೋದು ನಮ್ಮ ಕರ್ತವ್ಯ ಕಣೋ, ಬಾ ಅಂತ ಕರೀತಾರೆ. ಅದಕ್ಕೆ ಸಚಿನ್ ಅದೇ ಅಮ್ಮ ಯಾರು ಅಂತ ಕೇಳ್ತಾರೆ. ಆಗ ಅವರಮ್ಮ ನಿನಗೆ ಗೊತ್ತಾಗತ್ತೆ ಬಾ ಅಂತ ಹೇಳಿ ಸಚಿನ್ನ ಕರ್ಕೊಂಡು ಹೋಗ್ತಾರೆ. ಆ ಆಸ್ಪತ್ರೆಯಲ್ಲಿ ಸುಮಾ ಮತ್ತೆ ಪುಟ್ಟಕ್ಕ ಅವ್ರು ಎಲ್ಲರನ್ನು ನೋಡಿ ಸಚಿನ್ ಅವ್ರಿಗೆ ತುಂಬಾನೇ ಗಾಬರಿ ಆಗತ್ತೆ. ಆಗ ಅವರಮ್ಮ ಇದ್ದರು ಸಚ್ಚು ಯಾಕೆ ಏನಾಯ್ತು ಅಂತ ಕೇಳ್ತಾರೆ. ಆಗ ಸಚಿನ್ ಅವರು ಏನಿಲ್ಲ ನೀವು ಹೋಗಿರಿ ನಾನು ಬರ್ತೀನಿ ಅಂತ ಹೇಳಿದಾಗ ಸಚಿನ್ ಅವರಮ್ಮ ಇಲ್ಲಿವರೆಗೂ ಬಂದ್ಬಿಟ್ಟು ಈಗ ಬರಲ್ಲ ಅಂತಿದ್ಯಲ್ಲ ಸಚಿನ್, ಬಾ ಹೋಗೋಣ ಅಂತ ಒತ್ತಾಯ ಮಾಡ್ತಾರೆ. ಅಮ್ಮ ನಾನೊಂದು ಫೋನ್ ಕಾಲ್ ಮಾಡ್ಬೇಕು, ನೀವು ಹೋಗಿರಿ ನಾನು ಬರ್ತೀನಿ ಅಂತ ಸಚಿನ್ ಅಲ್ಲಿಂದ ಹೋಗ್ತಾರೆ. ಹಾಗೆ ಸಚಿನ್ ಮನ್ಸಲ್ಲೇ ಅದ್ಯಾವಾಗ ಸುಮಾ ಇಲ್ಲಿಗೆ ಬಂದ್ಲು, ಅವಳೇನಾದ್ರೂ ನೋಡಿದ್ರೆ ಮತ್ತೆ ಸುಳ್ಳು ಹೇಳ್ಬೇಕಾಗತ್ತೆ ಅಂತ ಹೇಳ್ಕೊಂಡು ಸಚಿನ್ ಅಲ್ಲಿಂದ ಹೋಗ್ತಾನೆ. ಸಚಿನ್ ಅವ್ರ ಅಪ್ಪ ಅಮ್ಮ ಬಂದು ಮಾದೇಗೌಡರಿಗೆ ನಮಸ್ಕಾರ ಮಾದೇಗೌಡ್ರೆ, ನಮಸ್ಕಾರ ಅಜ್ಜಿ ಅಂತ ಹೇಳ್ತಾರೆ. ಹಾಗೇನೆ ನಮ್ ಗುರು ಸಿಕ್ತಾ ಅಂತ ಕೇಳ್ತಾರೆ. ಆಗ ಮಾದೇಗೌಡ್ರು ನೀನು ಕೇಶವ ಅಲ್ವೇ ಅಂತ ಕೇಳ್ತಾರೆ. ಅದಕ್ಕೆ ಕೇಶವ ಅವರು ಹೌದು ನಾನೇ ಅಂತ ಹೇಳಿದಾಗ ಮಾದೇಗೌಡ್ರು ಮತ್ತೆ 8 ವರ್ಷ ಆಯ್ತಪ್ಪ ನೀನು ನೋಡಿ ಅಂತ ಹೇಳ್ತಾರೆ. ಆಗ ಕೇಶವ್ ಅವರು ಅಮ್ಮೋರು ಆಸ್ಪತ್ರೆಯಲ್ಲಿರೋ ವಿಷಯ ಗೊತ್ತಾಯ್ತು, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಅಂತ ಹೇಳ್ತಾರೆ. ಆಗ ಮಾದೇಗೌಡ್ರು 1-2 ನಿಮಿಷ ಡಾಕ್ಟ್ರು ಒಳಗೆ ಪರೀಕ್ಷೆ ಮಾಡ್ತಾವ್ರೆ ಅಂತ ಹೇಳಿದಾಗ ಸಚಿನ್ ಅವ್ರ ಅಮ್ಮ ವಿಷಯ ಗೊತ್ತಾಗಿ ತುಂಬಾ ಬೇಜಾರಾಯ್ತು ಅಣ್ಣಯ್ಯ ಅಂತ ಹೇಳ್ತಾರೆ. ಅದಕ್ಕೆ ಮಾದೇಗೌಡ್ರು ನಮ್ಗೆ ಯಾಕೆ ಆ ದೇವ್ರು ಇಟೊಂದು ಕಷ್ಟ ಕೊಡ್ತಾವನೋ ಗೊತ್ತಾಯ್ತಿಲ್ಲಮ್ಮ, ನಿಮ್ಮ ಮನೇಲಿ ಎಲ್ಲ ಹೆಂಗವ್ರೆ ಅಂತ ಕೇಳಿದಾಗ ಸಚಿನ್ ಅವರಮ್ಮ ನಿಮ್ಮ ಮತ್ತೆ ಅಮ್ಮವ್ರ ದಯೆಯಿಂದ ಎಲ್ಲರೂ ಚೆನ್ನಾಗಿದ್ದೀವಿ ಅಂತ ಹೇಳ್ತಿರುವಾಗ ಸಿಸ್ಟರ್ ರೂಮಿಂದ ಹೊರಗೆ ಬರ್ತಾರೆ. ನಾವು ಬಂಗಾರಮ್ಮನವ್ರನ್ನ ನೋಡ್ಬೋದಾ ಅಂತ ವಸು ಕೇಳಿದಾಗ ಯಾರಾದ್ರೂ ಇಬ್ರು ಒಳಗೆ ಹೋಗಿ ಅಂತ ಹೇಳ್ತಾರೆ. ಆಗ ಸಚಿನ್ ಅವ್ರ ಅಪ್ಪ ಅಮ್ಮ ಮತ್ತೆ ಮಾದೇಗೌಡ್ರು ಬಂಗಾರಮ್ಮನ ಹತ್ರ ಹೋಗ್ತಾರೆ. ಬಂಗಾರಮ್ಮನ ಕಾಲಿಗೆ ನಮಸ್ಕಾರ ಮಾಡ್ಕೊಂಡು ಅಮ್ಮೋರೆ ಫೋನಲ್ಲಿ ಮಾತಾಡುವಾಗ್ಲೆಲ್ಲ ಸಿಗೋಣ ಅಂತ ಹೇಳ್ತಾ ಇದ್ರಿ, ಆದ್ರೆ ನಿಮ್ಮನ್ನ ಹೀಗ್ ನೋಡ್ತೀವಿ ಅಂತ ನಾವು ಅನ್ಕೊಂಡಿರ್ಲಿಲ್ಲ ಅಂತ ಸಚಿನ್ ಅವ್ರ ಅಪ್ಪ ಹೇಳಿದ್ರೆ ಸಚಿನ್ ಅವರಮ್ಮ ನಾನ್ ನೋಡಿರೋರಲ್ಲಿ ತುಂಬಾ ಗಟ್ಟಿ ಹೆಣ್ಣು ಅಮ್ಮೋರೆ, ನೀವು ನಿಮಗ್ ಖಂಡಿತ ಏನೂ ಆಗಲ್ಲ ಅಂತ ಹೇಳುವಾಗ ಸಚಿನ್ ಅವರಪ್ಪ ನೀವಿಲ್ಲ ಅಂತ ಹೇಳಿದ್ರೆ ಇವತ್ತು ನಮ್ ಕುಟುಂಬ ಇರ್ತಾ ಇರ್ಲಿಲ್ಲ, ನಾವು ಕಷ್ಟದಲ್ಲಿದ್ದಾಗ ಸ್ವಲ್ಪನೂ ಯೋಚನೆ ಮಾಡದೆ ಸಹಾಯ ಮಾಡಿದೀರಾ, ನಮ್ಮನೆ ಕಾರ್ಯಕ್ಕೆಲ್ಲ ಆಶೀರ್ವಾದ ಮಾಡಿದೀರಾ, ನೀವು 100 ಕಾಲ ಚೆನ್ನಾಗಿರ್ತೀರಾ ಅಮ್ಮೋರೆ ಅಂತ ಅವರಪ್ಪ ಹೇಳಿದಾಗ ಸಚಿನ್ ಅವರಮ್ಮ ಅಮ್ಮೋರೆ ನಿಮ್ಮ ಆಶೀರ್ವಾದ ನಮ್ಮ ಮಕ್ಕಳಿಗೂ ಬೇಕು ಅಂತ ಹೇಳುವಾಗ ಸಚಿನ್ ಅವರಪ್ಪ ಸಚಿನಲ್ಲಿ ಫೋನ್ ಮಾಡೋ ಅವನಿಗೆ ಅಂತ ಹೇಳ್ತಾರೆ. ಅವರಮ್ಮ ಸಚಿನ್ ಅವ್ರಿಗೆ ಕಾಲ್ ಮಾಡ್ತಾರೆ. ಸಚಿನ್ ಅವರು ಫೋನ್ ಪಿಕ್ ಮಾಡೋದೇ ಇಲ್ಲ. ಹಾಗೆ ಮಾದೇಗೌಡ್ರು ಬಂಗಾರ ನಿನ್ನ ನೋಡೋದಿಕ್ಕೆ ಕೇಶವ ಮತ್ತೆ ರೇವತಿ ಬಂದವ್ರೆ, ಒಂದ್ಕಿತ ಕಣ್ಣು ಬಿಟ್ಟು ಅವ್ರನ್ನ ಮಾತಾಡ್ಸು ಬಂಗಾರ ಅಂತ ಹೇಳ್ತಾರೆ. ಆಗ ರೇವತಿ ಅವರು ಅಣ್ಣ ಡಾಕ್ಟರ್ ಏನಂತ ಹೇಳಿದ್ದಾರೆ ಅಂತ ಕೇಳಿದಾಗ ಮಾದೇಗೌಡ್ರು ಡಾಕ್ಟರು ನಮ್ಮ ಪ್ರಯತ್ನ ನಾವು ಪಡ್ತೀವಿ, ನಮ್ಮ ಕೈಗೆ ಏನೂ ಇಲ್ಲ ಅಂತ ಹೇಳಿದ್ದಾರೆ, ಈಗ ನಾವು ದ್ಯಾವ್ರನ್ನೇ ನಂಬ್ಕೊಂಡಿದೀವಿ ಅಂತ ಹೇಳ್ತಾರೆ. ಅದಕ್ಕೆ ಕೇಶವ್ ಅವರು ನೀವು ಭಯ ಪಡ್ಬೇಡಿ ಸಾಹೇಬ್ರೆ, ಅವರು ಖಂಡಿತವಾಗೂ ಚೇತರಿಸ್ಕೋತಾರೆ, ಮುಂದಿನಕಿತ ನಾವು ಅವ್ರನ್ನ ಮನೇಲೇ ನೋಡಕ್ ಬರ್ತೀವಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಇನ್ನು ಈ ಕಡೆ ರಾಧಾ, ಸಿಂಗಾರಮ್ಮ, ನಂಜಮ್ಮ 3 ಜನ ಸೇರ್ಕೊಂಡು ಮಾತಾಡ್ತಾ ಇರ್ತಾರೆ. ಆಗ ನಂಜಮ್ಮ ದ್ಯಾವ್ರ ಜೊತೆಗಿದ್ದು ಇದನ್ನೆಲ್ಲ ಮಾಡಿಸ್ದ ಅಂತ ಅನ್ಕ, ಮುಂದಕ್ಕೆ ಯಾವ ಹೊಸ ಪ್ಲಾನ್ಗಳನ್ನು ಮಾಡಬೇಡ ಕಣವ ನೀನು ಅಂತ ಹೇಳ್ತಾರೆ. ಅದಕ್ಕೆ ಸಿಂಗಾರಮ್ಮ ಯಾಕೆ ಏನಾಯ್ತು, ನೀ ಹೋಗಿದ್ ಕೆಲಸ ಏನಾಯ್ತು ರಾಧಾ ಅಂತ ಕೇಳಿದಾಗ ರಾಧಾ ನಾವು ಅನ್ಕೊಂಡಿದ್ ಕೆಲಸ ಆಗತ್ತೆ, ಆದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ ಅಷ್ಟೇ ಅಂತ ಹೇಳ್ತಾರೆ. ಬಂಗಾರತ್ತೆನ ಸಾಯಿಸೋ ಅವಶ್ಯಕತೆ ಇಲ್ಲ, ಅವರೇ ಸಾಯ್ತಾರೆ ಅಂತ ಡಾಕ್ಟರ್ ಹೇಳಿದ್ದಾರೆ ಅಂತ ರಾಧಾ ಮತ್ತೆ ಹೇಳಿದಾಗ ಸಿಂಗಾರಮ್ಮ ಅದಕ್ಕೆ ನೀನ್ ವಾಪಸ್ ಬಂದ್ಬಿಟ್ಯಾ, ದಡ್ಡಿ ಆ ಬಂಗಾರಿ ಗಟ್ಟಿ ಪಿಂಡ, ಆಸ್ಪತ್ರೆನಲ್ಲೇ ಇದ್ರೆ ಬದುಕ್ ಬಿಡ್ತಾಳೆ, ಅವಳು ನಲ್ಲೇ ಮುಗ್ಸೋತಾನೆ, ಅದಕ್ಕೆ ಹೇಳೋದು ಈ ಚಿಕ್ಕವ್ರ ಸಾಹಸ ಎಲ್ಲ ಮಾಡ್ಬಾರ್ದು ಅಂತ ಅಂತ ಹೇಳಿದಾಗ ನಂಜಮ್ಮ ಗೊತ್ತಾಯ್ತು ತಾನೆ
ಬಿಟ್ಬಿಡವ ನಾವು ಹೊಂಟೋಯ್ತೀವಿ ಅಂತ ಹೇಳಿದಾಗ ಸಿಂಗಾರಮ್ಮ ಚಿಕ್ಕವಳಂತ ಹೇಳಿದ್ದು ನಾನು ಇವಳಿಗೆ ನಿನಗಲ್ಲ ಅಂತ ಹೇಳಿದಾಗ ರಾಧಾ ನೀವು ಇಷ್ಟೊಂದು ಟೆನ್ಷನ್ ಎಲ್ಲ ಮಾಡ್ಕೋಬೇಡಿ, ಅತ್ತೆ ಉಳಿಯೋದು 100% ಡೌಟ್ ಇದೆ ಅಂತ ಹೇಳಿದಾಗ ಸಿಂಗಾರಮ್ಮ ಅಂದ್ರೆ ಈಗ ನಾವು ಅವ್ಳು ಸಾಯೋ ತನಕ ಕಾಯ್ಬೇಕು ಅಂತ ಹೇಳ್ತಿದೀಯಾ? ಇರ್ಲಿ ಬಿಡು, ವರ್ಷಾನ್ಗಟ್ಲೆ ಕಾದಿದ್ದೀನಂತೆ, ಇನ್ನೊಂದ್ ಸ್ವಲ್ಪ ದಿನ ಯಾವ ಲೆಕ್ಕ ಅಂತ ಹೇಳಿದಾಗ ನಂಜಮ್ಮ ಅದಕ್ಕೆ ನಾನು ಹೇಳಿದ್ದು ನಮ್ ಕೈಯಾರೆ ಯಾಕೆಲ್ಲದನ್ನು ಮಾಡ್ಬೇಕು, ಅದ್ಯಾವ್ರು ನೋಡ್ಕಂತಾನೆ ಅಂತ ಅಂತ ಹೇಳಿದಾಗ ಸಿಂಗಾರಮ್ಮ ಅಯ್ಯೋ ನಂಜಮ್ಮ ನೀನೇನ್ ದೊಡ್ಡ ದ್ಯಾವ್ರು ಭಕ್ತೇನಾ ಆಗ್ಲಿಂದ ದ್ಯಾವ್ರು ದ್ಯಾವ್ರು ಅನ್ಕೊಂಡು, ಅಥವಾ ನಾನು ಬಂಗಾರಮ್ಮ ಹೀಗೆ ಸಿಂಗಾರಮ್ಮನ ವೇಷದಲ್ಲಿ ಬಂದು ಪರೀಕ್ಷೆ ಮಾಡ್ತಿದ್ದೀನಿ ಅಂತ ದಿಗ್ಲು ಬೀಳ್ತಿದೀಯಾ? ಆಗ್ಲಿ, ಆ ಬಂಗಾರಿ ಸಾಯೋವರೆಗೂ ನಾನು ಕಾಯ್ತೀನಿ, ಆಮೇಲೆ ಒಳಗಿದ್ಕೊಂಡು ಕಾಯಿ ನೀವು ನಡೆಸಿ, ಆಮೇಲೆ ಪಗಡೆ ನಾನ್ ಹಾಕ್ತೀನಿ ಅಂತ ಹೇಳ್ತಾರೆ. ಇನ್ನು ಈ ಕಡೆ ಸಚಿನ್ ಅವ್ರ ಅಪ್ಪ ಅಮ್ಮ ಬಂದು ಸಚಿನ್ಗೆ ಯಾಕೋ ಸಚ್ಚು ಒಳಗ್ ಬರ್ಲಿಲ್ಲ, ಅಷ್ಟು ಸಲ ಕಾಲ್ ಮಾಡ್ತಿದ್ದೀನಿ, ಕಾಲ್ ರಿಸೀವ್ ಮಾಡ್ಬೇಕು ತಾನೆ ಅಂತ ಹೇಳಿದಾಗ ಸಚಿನ್ ಅವರು ಒಂದು ಇಂಪಾರ್ಟೆಂಟ್ ಕಾಲ್ ಇತ್ತಮ್ಮ ಅಂತ ಹೇಳ್ತಾರೆ. ಅದಕ್ಕೆ ಅವರಮ್ಮ ಅಂತ ಇಂಪಾರ್ಟೆಂಟ್ ಕಾಲ್ ಏನಿತ್ತೋ ನಿಂಗೆ, ಸರಿ ಮುಂದಿನ ಸತಿ ಬಂದಾಗ ನೀನ್ ಅವ್ರನ್ನ ಖಂಡಿತವಾಗ್ಲೂ ಮೀಟ್ ಮಾಡ್ಬೇಕು, ಅಚ್ಚು ಮನೆಗೆ ಯಾವಾಗ ಬರ್ತೀಯೋ, ಯಾವಾಗ್ಲೂ ಏನೋ ಒಂದ್ ಜಗಳ ಆಗಿದ್ದಕ್ಕೆ ಮನೇನೆ ಬಿಟ್ಟು ಬಂದ್ಬಿಡೋದಾ ಅಂತ ಹೇಳಿದಾಗ ಸಚಿನ್ ಅವರು ಅಮ್ಮ ನೀನ್ ಇದ್ರ ಬಗ್ಗೆ ಮಾತಾಡಲ್ಲ ಅಂತ ಹೇಳಿದ್ದೆ ತಾನೆ, ಅದಕ್ಕೆ ನಾನು ಇಲ್ಲಿಗೆ ಬಂದಿದ್ದು, ಅಮ್ಮ ನೀವು ಪ್ಲೀಸ್ ಹೊರಡಿ, ನಾನ್ ಕಾಲ್ ಮಾಡ್ತೀನಿ ಅಂತ ಹೇಳಿದಾಗ ಸಚಿನ್ ಅವರಪ್ಪ ಯಾರಿಗೂ ಒತ್ತಾಯ ಮಾಡೋದ್ ಬೇಕಿಲ್ಲ ರೇವತಿ, ಸಾಹೇಬ್ರು ಇಲ್ಲಿವರೆಗೂ ಬಂದಿದ್ದಾರಲ್ಲ ಅದೇ ದೊಡ್ಡ ಉಪಕಾರ, ನಡಿ ಹೊರಡೋಣ ಅಂತ ಹೇಳಿದಾಗ ಸಚಿನ್ ಅವರಮ್ಮ ಬರ್ತೀನಿ ಮಗ್ನೆ ಹುಷಾರು ಅಂತ ಹೇಳಿ ಅಲ್ಲಿಂದ ಇಬ್ರು ಹೋಗ್ತಾರೆ. ಇನ್ನು ಈ ಕಡೆ ವಸು ಕಂಟಿಗೆ ಕಾಲ್ ಮಾಡ್ತಾಳೆ. ಕಂಟಿ ರಿಸೀವ್ ಮಾಡೋದೇ ಇಲ್ಲ. ಆಗ ವಸು ಗಾಬರಿಯಿಂದ ಅಪ್ಪಯ್ಯ ಆಗ್ಲಿಂದ ಅಣ್ಣನ ಫೋನ್ಗೆ ಟ್ರೈ ಮಾಡ್ತಾನೆ ಇದ್ದೀನಿ, ಕನೆಕ್ಟ್ ಆಗ್ತಿಲ್ಲ ಅಪ್ಪಯ್ಯ ಅಂತ ಹೇಳಿದಾಗ ಅಜ್ಜಿ ದಯವಿಟ್ಟು ಕಂಟಿನ ಯಾರಾದ್ರೂ ಮನೆ ಕರ್ಕೊಂಡ್ ಬನ್ರಪ್ಪ, ಇಂಥ ಸಮಯದಾಗೆ ಏನ್ ಮಾಡ್ಕೋತಾನೆ ಅಂತ ಗೊತ್ತಾಗಿಲ್ಲ ಅಂತ ಹೇಳಿದಾಗ ಪುಟ್ಟಕ್ಕವರು ಅವರೇ ನೀವೇನು ಚಿಂತೆ ಮಾಡಬೇಡಿ, ನಾನು ಅಳಿಯಂದ್ರೆ ತಾವು ಮಾತಾಡ್ತೀನಿ ಅಂತ ಹೇಳ್ತಾರೆ. ಇದು ಗುರುವಾರದ ಸಂಚಿಕೆ. ಮುಂದಿನ ಸಂಚಿಕೆಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.